ವಿಡಿಯೋ ನೋಡುತ್ತಿರುವ ನನ್ನೆಲ್ಲ ವೀಕ್ಷಕವೃಂದಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಸಂವಿಧಾನದ ಪೂರ್ವ ಪೀಠಿಕೆ ಮತ್ತು ಇತಿಹಾಸವನ್ನು ನೋಡಲಿದ್ದೇವೆ. ತಾವೇನಾದರೂ ಮೊದಲನೇ ಬಾರಿಗೆ ಈ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುತ್ತಾ ನಮ್ಮ ಚಾನಲ್ಗೆ ಸದಾ ನೋಟಿಫೈ ಆಗಿರಿ. ನೀವು ನೋಡ್ತಿರುವುದು ಆರಾಧ್ಯ ಎಜುಕೇಷನಲ್ ಯೂಟ್ಯೂಬ್ ಚಾನಲ್. ಈ ಒಂದು ಸಂಚಿಕೆಯಲ್ಲಿ ನಾವು ಹಿಂದೆ ಹೇಳ್ದಂಗೆ ಸಂವಿಧಾನ ಪೂರ್ವ ಪೀಠಿಕೆ ಹಾಗೂ ಇತಿಹಾಸದ ಬಗ್ಗೆ ಒಂದು ಕಿರು ಪರಿಚಯವನ್ನು ನೋಡಲಿದ್ದೇವೆ. ಎಲ್ಲರೂ ವಿಡಿಯೋ ನೋಡುತ್ತಿರುವ ಎಲ್ಲರೂ ಪೆನ್ ಮತ್ತು ಪೇಪರನ್ನು ಹಿಡಿದುಕೊಳ್ಳಿ. ಏಕೆಂದರೆ ತಮಗೇನಾದರೂ ಇದರಲ್ಲಿ ಹೊಸದು ಅನಿಸಿದರೆ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ ಅನಿಸಿದರೆ ನೋಟೆಡ್ ಮಾಡ್ಕೊಳ್ಳಿ. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಮಗೆ ಸಂವಿಧಾನದ ಬಗ್ಗೆ ತಿಳಿಯಬೇಕಾದರೆ ಮೊದಲಿಗೆ ಸಂವಿಧಾನದ ಬಗ್ಗೆ ತಿಳಿಯಬೇಕಾದರೆ ಮೊದಲು ಸಂವಿಧಾನ ಎಂದರೆ ಏನಂತ ಗೊತ್ತಿರಬೇಕು. ಸಂವಿಧಾನ ಎಂದರೆ ಏನೂ ಇಲ್ಲ, ಒಂದು ದೇಶದ ಸರ್ವೋಚ್ಚ ಕಾನೂನು ಎಂದರ್ಥ ಅಷ್ಟೇ. ಸಂವಿಧಾನ ಅಂದರೆ ಒಂದು ದೇಶದ ಸರ್ವೋಚ್ಚ ಕಾನೂನು. ಸಂವಿಧಾನದಲ್ಲಿ ಎರಡು ವಿಧಗಳು, ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ. ಈಗ ಲಿಖಿತ ಸಂವಿಧಾನ ಅಂದರೆ ನೋಡೋಣ. ಮೊದಲು ಹೇಳ್ತೀನಿ ನೋಡಿ. ಲಿಖಿತ ಸಂವಿಧಾನ ಅಂದರೆ ಬರವಣಿಗೆ ರೂಪದಲ್ಲಿ ಬರೆದಿರುವ ಸಂವಿಧಾನ. ನಾವು ಬರವಣಿಗೆ ರೂಪದಲ್ಲಿ ಬರೆದಿರ್ತೀವೋ ಅದನ್ನು ನಾವು ಲಿಖಿತ ಸಂವಿಧಾನ ಎನ್ಬೋದು. ಇಲ್ಲದೇ ಇದೆ ಬರವಣಿಗೆ ರೂಪದಲ್ಲಿ ಬರೆದಿರುವ ಸಂವಿಧಾನವನ್ನು ಲಿಖಿತ ಸಂವಿಧಾನ ಎನ್ನುವರು. ಉದಾಹರಣೆಗೆ ನಮ್ಮ ಭಾರತ ಸಂವಿಧಾನ ಮತ್ತು ಅಮೆರಿಕದ ಸಂವಿಧಾನ ಲಿಖಿತ ರೂಪದಲ್ಲಿ ಬರೆದಿರುವ ಸಂವಿಧಾನವನ್ನು ನಾವು ಲಿಖಿತ ಸಂವಿಧಾನ ಎಂದು ಹೇಳ್ಬೋದು. ಬರವಣಿಗೆ ರೂಪದಲ್ಲಿ ಬರೆದಿರುವ ಸಂವಿಧಾನವನ್ನು ಲಿಖಿತ ಸಂವಿಧಾನ ಅಂತ ಹೇಳ್ಬೋದು. ಹಾಗಾದರೆ ಅಲಿಖಿತ ಸಂವಿಧಾನ ಎಂದರೆ, ಈಗ ಲಿಖಿತ ಸಂವಿಧಾನ ಅಂದರೆ ಬರವಣಿಗೆ ರೂಪದಲ್ಲಿ ಬರೆದಿರುವ ಸಂವಿಧಾನ, ಆಯಿತಾ. ಅಲಿಖಿತ ಸಂವಿಧಾನ ಅಂದರೆ ಬರವಣಿಗೆ ರೂಪದಲ್ಲಿ ಬರೆಯಲಾಗದ ಸಂವಿಧಾನ. ಇಲ್ಲಿ ಮುಂದಿದೆ ನೋಡಿ. ಆ ಲಿಖಿತ ಸಂವಿಧಾನ ಅಂದರೆ ಏನಪ್ಪ ಅಂದರೆ ಬರವಣಿಗೆ ರೂಪದಲ್ಲಿ ಬರೆಯಲಾಗದ ಸಂವಿಧಾನ. ಹಾಗಾದರೆ ಅದು ಯಾವ ರೀತಿ ಇರುತ್ತೆ? ಈಗ ಬರವಣಿಗೆ ರೂಪದಲ್ಲಿ ಬರೆಯಲಾಗದ ಸಂವಿಧಾನ ಅಂದರೆ ಅದು ಯಾವುದೇ ರೀತಿಯಾದ ಟೈಪಿಂಗ್ದಲ್ಲಿರ್ಬೋದು ಅಥವಾ ಕಂಪ್ಯೂಟರ್ ಸಿಸ್ಟಮ್ ಬೇಸ್ಡ್ ಆಗಿರ್ಬೋದು. ಇಲ್ಲದೇ ಇದೆ ಲಿಖಿತ ರೂಪದಲ್ಲಿ ಬರೆಯಲಾಗದ ಸಂವಿಧಾನವನ್ನು ಅಲಿಖಿತ ಸಂವಿಧಾನ ಎಂದು ಕರೆಯುವರು, ಆಯಿತಾ. ಉದಾಹರಣೆಗೆ UK ಸಂವಿಧಾನ ಮತ್ತು ಬ್ರಿಟನ್ನ ಸಂವಿಧಾನ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಸಂವಿಧಾನ ರಚನಾ ಸಭೆ ನೋಡೋಣ. ನೋಡಿಲಿ 1922 ಜನವರಿ 5ರಂದು ಮಹಾತ್ಮ ಗಾಂಧೀಜಿಯವರು ಮೊದಲನೇ ಬಾರಿಗೆ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ತಮ್ಮ ಒಂದು ಸ್ವಾತಂತ್ರ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಂವಿಧಾನದ ಬಗ್ಗೆ ಮೊದಲನೇ ಬಾರಿಗೆ ಪ್ರತಿಪಾದನೆ ಮಂಡಿಸಿದರು ಅಂತ ಹೇಳ್ಬೋದು. ಯಾರು? ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ಯಂಗ್ ಇಂಡಿಯಾ ಎಂಬ ಪತ್ರಿಕೆಯಲ್ಲಿ 1922 ಜನವರಿ 5ರಂದು ಮೊದಲನೇ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ಪ್ರತಿಪಾದನೆಯನ್ನು ಮಂಡಿಸಿದರು ಅಂತ ಹೇಳ್ಬೋದು. ಅದು ಆದಮೇಲೆ ಅನಿ ಬೆಸೆಂಟ್ ರವರು 1925ರಲ್ಲಿ ಶ್ರೀಮತಿ ಅನಿ ಬೆಸೆಂಟ್ ರವರು ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಮೊದಲನೇ ಬಾರಿಗೆ ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ ಅಲ್ಲಿ ಭಾರತ ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿದರು. ಯಾರು? 1925ರಲ್ಲಿ ಅನಿ ಬೆಸೆಂಟ್ ರವರು. ಇವಳು ಮೊದಲನೇ ಮಹಿಳೆ ನಮ್ಮ ಭಾರತಕ್ಕೆ ಸಂವಿಧಾನ ಬೇಕಂತ ಹೇಳಿದವರು. ಯಾರು? ಅನಿ ಬೆಸೆಂಟ್ ರವರು. ಬ್ರಿಟನ್ನ ಪಾರ್ಲಿಮೆಂಟ್ ಸಾಮಾನ್ಯ ಸಭೆಯಲ್ಲಿ ಮೊದಲನೇ ಬಾರಿಗೆ ಕಾಮನ್ವೆಲ್ತ್ ಆಫ್ ಬಿಲ್ನಲ್ಲಿ ನಮ್ಮ ಭಾರತ ಕೂಡ ಒಂದು ಸಂವಿಧಾನ ರಚನೆ ಮಾಡಲು ರಚನಾ ಸಮಿತಿ ಅಥವಾ ರಚನಾ ಸಭೆ ಬೇಕು ಎಂದು 1925ರಲ್ಲಿ ಬ್ರಿಟನ್ನಲ್ಲಿ ಇವರು ಒಂದು ತಮ್ಮ ಹೇಳಿಕೆಯನ್ನು ಕೊಟ್ಟರಂತ ಹೇಳ್ಬೋದು. ಅದು ಆದಮೇಲೆ 1934ರಲ್ಲಿ MN ರಾಯ್ರವರು ಭಾರತ ಕೂಡ ಒಂದು ಸಂವಿಧಾನ ರಚನೆ ಮಾಡಲು ರಚನಾ ಸಭೆ ಬೇಕು ಎಂದು 1934ರಲ್ಲಿ MN ರಾಯ್ರವರು ಒಂದು ಸಂವಿಧಾನ ಬೇಕು ಅಂತ ಹೇಳಿದರು. ಸಂವಿಧಾನ ರಚನೆ ಮಾಡಲು ಸಂವಿಧಾನ ಸಮಿತಿ ಅಥವಾ ಒಂದು ಸಭೆ ನಡಿಬೇಕಂತ ಹೇಳಿದರು. ಅದು ಆದಮೇಲೆ 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ INC ಏನು ಮಾಡ್ತಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂವಿಧಾನ ರಚನಾ ಸಭೆ ಬಗ್ಗೆ ಅಧಿಕೃತವಾಗಿ ಬ್ರಿಟಿಷ್ ಸರ್ಕಾರದ ಮುಂದೆ ಒಂದು ಬೇಡಿಕೆಯನ್ನು ಇಡ್ತು. 1935ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಒಂದು ಬೇಡಿಕೆಯನ್ನು ಒಂದು ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತು ಅಂತ ಹೇಳ್ಬೋದು. ಅದು ಆದಮೇಲೆ 1937ರಲ್ಲಿ 11 ಗೌರವ ಪ್ರಾಂತ್ಯಗಳಿಗೆ ಶಾಸನ ಸಭೆ ಚುನಾವಣೆ ನಡೆಯಿತು. ಈ ಚುನಾವಣೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಈ ಸಂವಿಧಾನ ರಚನಾ ಸಭೆಯ ಬಗ್ಗೆ ಬೇಡಿಕೆ ಇಟ್ಟಿತು.
1937ರಲ್ಲಿ 11 ಗೌರವ ಪ್ರಾಂತ್ಯಗಳಿಗೆ ತನ್ನ ಒಂದು ಶಾಸನ ಸಭೆ ಅವರು ನಡೆಸಿದರು. ಅದರಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡ್ತು, INC ಏನು ಮಾಡ್ತಪ್ಪ ಅಂದರೆ ನಮ್ಮ ಒಂದು ಸಂವಿಧಾನ ರಚನೆ ಮಾಡಲು ರಚನಾ ಸಭೆ ಬೇಕು ಎಂದು ತನ್ನ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿತ್ತು ಅಂತ ಹೇಳ್ಬೋದು. 1935ರಲ್ಲಿ ಫೈಜಾಪುರದಲ್ಲಿ ನಡೆದ 1937 ನಡೆದ ನಡೆದಿರುವ ಕಾರ್ಯಕ್ರಮ ಇದು ಮೊಟ್ಟ ಮೊದಲ ಬಾರಿಗೆ ನಡೆದ ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಕ್ರಮ ಆಗಿರುತ್ತೆ. ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ನಡೆಸ್ಕೊಳ್ಳುತ್ತೆ. ಅದರಲ್ಲಿ ಯಾರು, ಜವಾಹರ್ಲಾಲ್ ನೆಹರು ಅವರು ತಮ್ಮ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಫೈಜಾಪುರದಲ್ಲಿ ನಡೆದ ಅಧಿವೇಶನ ಅಥವಾ ಏನು ಕಾರ್ಯಕ್ರಮ ಅಂತಾರೆ, ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿ ನಡೆದ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದು ಅತ್ಯಂತ ಇಂಪಾರ್ಟೆಂಟ್ ಆದ ಪಾಯಿಂಟ್ ಅಂತ ಹೇಳ್ಬೋದು. ಇದು ಫೈಜಾಪುರದಲ್ಲಿ ನಡೆದಿರುತ್ತೆ. ಅದಾದಮೇಲೆ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತದ ವಯಸ್ಕರ ಮತದಾರರಿಂದ ಚುನಾಯಿಸಲ್ಪಟ್ಟ ರಚನಾ ಸಭೆಯಿಂದ ಸಂವಿಧಾನವನ್ನು ರಚಿಸಬೇಕಂತ ಹೇಳಿದರು. 1938ರಲ್ಲಿ ಜವಾಹರ್ಲಾಲ್ ನೆಹರು ಏನು ಹೇಳ್ತಾರೆ, ನಮ್ಮ ಒಂದು ಭಾರತದ ವಯಸ್ಕರ ಮತದಾರರ ಅಂದರೆ 18 ಮೇಲ್ಪಟ್ಟ ವ್ಯಕ್ತಿಗಳಿಂದ ಒಂದು ಮತದಾರರಿಂದ ಚುನಾಯಿಸಲ್ಪಟ್ಟ ರಚನಾ ಸಭೆಯಿಂದ ಸಂವಿಧಾನವನ್ನು ರಚನೆ ಮಾಡಬೇಕಂತ ಹೇಳಿದರು. ಅದು ಆದಮೇಲೆ 1939ರಲ್ಲಿ 2ನೇ ಜಾಗತಿಕ ಮಹಾಯುದ್ಧ ಆರಂಭವಾಯಿತು. ಇದಕ್ಕೆ ಬ್ರಿಟಿಷರಿಗೆ ಭಾರತೀಯರ ನೆರವು ಅವಶ್ಯಕವಾಯಿತು. 1939ರಲ್ಲಿ ಪ್ರಾರಂಭವಾದ 2ನೇ ಜಾಗತಿಕ ಮಹಾಯುದ್ಧಕ್ಕೆ ಬ್ರಿಟಿಷರಿಗೆ ನಮ್ಮ ಭಾರತೀಯರ ನೆರವು ಅತ್ಯವಶ್ಯಕವಾಯಿತು. 1940ರಲ್ಲಿ ಭಾರತದ ವೈಸ್ರಾಯಾಗಿ ಲಾರ್ಡ್ ಲಿನ್ಲಿತ್ಗೋ ಅವರು ಆಗಮಿಸ್ತಾರೆ. ಅವರು 1940 ಆಗಸ್ಟ್ 8ರಂದು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಪ್ಪ ಅಂದರೆ, ನೀವು 2ನೇ ಜಾಗತಿಕ ಮಹಾಯುದ್ಧಕ್ಕೆ ನಮಗೆ ಒಂದು ಬೆಂಬಲ ಕೊಟ್ಟರೆ ಅಥವಾ ಒಂದು ಸಾಥ್ ಕೊಟ್ಟರೆ, ನಾವು ನಿಮಗೆ ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಭಾರತ ಸಂವಿಧಾನವನ್ನು ರಚನಾ ಮಾಡಲು ರಚನಾ ಸಭೆ ಹುಟ್ಟಾಕಲು ಒಂದು ಅವಕಾಶ ನೀಡ್ತೀವಿ ಅಂತ ಹೇಳ್ತಾರೆ. ಇದನ್ನು ಆಗಸ್ಟ್ನ ಆಫರ್, ಆಗಸ್ಟ್ ಕೊಡುಗೆ ಅಥವಾ ಆಗಸ್ಟ್ ಗಿಫ್ಟ್ ಕೂಡ ಅಂತ ಕರೀತಾರೆ. ಅದಾದಮೇಲೆ 1942ರಲ್ಲಿ ಇದು ಅಲ್ಲ ಅನ್ಕೋತೀನಿ, ಇದು ಆಯ್ತಲ್ಲ, 1900 ಲಾರ್ಡ್ ಲಿನ್ಲಿತ್ಗೋ ಅವರು ಹಿಂಗೆ ಹೇಳ್ತಾರೆ. ಓಕೆ, ಅದಾದಮೇಲೆ ನೋಡಿ, 1942 ಮಾರ್ಚ್ 11ರಂದು ಬ್ರಿಟನ್ನಿನ ಸಾಮಾನ್ಯ ಸಭೆ ಭಾರತದ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲು ಸ್ಟ್ಯಾಫರ್ಡ್ ಕ್ರಿಪ್ಸ್ ರವರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಭಾರತಕ್ಕೆ ಕಳುಹಿಸುತ್ತವೆ ಅಂತ ಸೂಚಿಸಿದರು ಅಂತ ಹೇಳಿದವರು ವಿನ್ಸ್ಟನ್ ಚರ್ಚಿಲ್ ರವರು. ಹೀಗಂತ ಹೇಳ್ತಾರೆ. 1942 ಮಾರ್ಚ್ 11ರಲ್ಲಿ ಬ್ರಿಟನ್ನ ಸಾಮಾನ್ಯ ಸಭೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ನಮ್ಮ ಭಾರತೀಯ ರಾಜಕೀಯ ಬಿಕ್ಕಟ್ಟುಗಳಿಗೆ ಪರಿಹಾರವನ್ನು ಸೂಚಿಸಲು ಒಂದು ಸ್ಟ್ಯಾಫರ್ಡ್ ಕ್ರಿಪ್ಸ್ ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಭಾರತಕ್ಕೆ ಕಳಿಸ್ತಾರೆ ಅಂತ ಹೇಳಿದವರು ವಿನ್ಸ್ಟನ್ ಚರ್ಚಿಲ್ ರವರು. ಅದೇ ರೀತಿಯಾಗಿ ಕ್ರಿಪ್ಸ್ ಮಿಷನ್ ನೋಡಿ, 1942ರಲ್ಲಿ ಇದು ಭಾರತಕ್ಕೆ ಬಂತು. 1942 ಮೇ 22ರಂದು ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂದಿತ್ತು. ಈ ಆಯೋಗದ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದರೆ 2ನೇ ಮಹಾಯುದ್ಧಕ್ಕೆ ಭಾರತೀಯರ ಬೆಂಬಲ ಪಡೆಯುವುದಾಗಿತ್ತು. ಇದು 2ನೇ ಕ್ರಿಪ್ಸ್ ಮಿಷನ್ ಏನಾಗಿತ್ತು, 2ನೇ ಜಾಗತಿಕ ಮಹಾಯುದ್ಧಕ್ಕೆ ನಮ್ಮ ಒಂದು ಭಾರತೀಯರ ಒಂದು ಬೆಂಬಲ ಪಡೆಯುವುದಾಗಿತ್ತು ಅಂತ ಹೇಳ್ಬೋದು. ಎರಡನೇ ಮಹಾಯುದ್ಧ ಮುಗಿದ ನಂತರ ಹೊಸ ಸಂವಿಧಾನ ರಚನಾ ಸಭೆ ರಚಿಸಲು ಅವಕಾಶ ನೀಡುವುದಾಗಿ ತಿಳಿಸಿತು. ಇದಕ್ಕೆ INC ಮತ್ತು ಮುಸ್ಲಿಂ ಲೀಗ್ಗಳು ತಿರಸ್ಕಾರ ಮಾಡಿದವು. ಲಾರ್ಡ್ ಲಿನ್ಲಿತ್ಗೋ ಅವರು ಏನು ಹೇಳ್ತಾರೆ, ನಮ್ಮ 2ನೇ ಒಂದು ಜಾಗತಿಕ ಮಹಾಯುದ್ಧಕ್ಕೆ ಭಾರತೀಯ ಬೆಂಬಲ ಕೊಟ್ಟರೆ ತಮ್ಮ ಒಂದು ಭಾರತ ಸಂವಿಧಾನದ ರಚನಾ ಸಭೆಯನ್ನು ರಚಿಸಲು ರಚನೆ ಮಾಡಲು ನಾವೊಂದು ಅವಕಾಶ ಕೊಡ್ತೇವೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವ್ರು ನಡೆದುಕೊಳ್ತಾರೆ. ಅವ್ರು ನಡ್ಕೊಳ್ಳೋದಾಗ ಈಗ INC ಮತ್ತು ಮುಸ್ಲಿಂ ಲೀಗ್ಗಳು ಏನಂತವೆ, ಅವರ ಒಂದು ಹೇಳಿಕೆಯನ್ನು ಒಂದು ತಿರಸ್ಕಾರ ನೀಡ್ತಾರೆ ಅಂತ ಹೇಳ್ಬೋದು. ಕ್ರಿಪ್ಸ್ ಮಿಷನ್ ಅನ್ನು ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್ ತಿಳಿಸಿದರು. ಮುಳುಗುತ್ತಿರುವ ಬ್ಯಾಂಕಿಗೆ ಭಾವಿ ದಿನಾಂಕದ ಚೆಕ್ ಎಂದು ಟೀಕಿಸಿದರು ಅಂತ ಹೇಳ್ಬೋದು. 1945ರಲ್ಲಿ ಬ್ರಿಟನ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಿತು. 1945ರಲ್ಲಿ ಬ್ರಿಟನ್ನಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಲೇಬರ್ ಪಕ್ಷ 1940 ಚುನಾವಣೆಯಲ್ಲಿ ಲೇಬರ್ ಪಕ್ಷವು ಜಯಗಳಿಸಿತು. ಕಾಮೆಂಟ್ ಆ್ಯಂಟ್ಲಿಯು ಬ್ರಿಟನ್ನ ಪ್ರಧಾನಿಯಾದರು. ಇವರ ಕ್ಯಾಬಿನೆಟ್ ನಿಯೋಗವನ್ನು ಭಾರತಕ್ಕೆ ಕಳುಹಿಸಲು ಒಪ್ಪಿಗೆ ನೀಡಿದರು ಅಂತ ಹೇಳ್ಬೋದು. ಕ್ಯಾಬಿನೆಟ್ ಆಯೋಗದ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಭಾರತ ಸಂವಿಧಾನ ಒಗ್ಗಟ್ಟನ್ನು ಬಗೆಹರಿಸುವುದು ಮತ್ತು ರಾಜಕೀಯ ಸ್ಥಿತಿಗತಿಗಳನ್ನು ತಿಳಿಸುವುದಾಗಿತ್ತು.
1945ರಲ್ಲಿ ಇವರು ಗೆದ್ದ ಮೇಲೆ ಅವರು ಏನಂತಾರೆ ಒಂದು ನಿಯೋಗವನ್ನು ಭಾರತಕ್ಕೆ ಕಳಿಸಿದರು. ಅದಕ್ಕೆ ಕ್ಯಾಬಿನೆಟ್ ನಿಯೋಗ ಅಂತಾರೆ. ಆ ನಿಯೋಗದ ಉದ್ದೇಶ ಏನಾಗಿತ್ತು, ಭಾರತ ಸಂವಿಧಾನ ಒಗ್ಗಟ್ಟನ್ನು ಬಗೆಹರಿಸುವುದು ಮತ್ತು ರಾಜಕೀಯ ಸ್ಥಿತಿಗತಿಗಳನ್ನು ತಿಳಿಯುವುದು ಆಗಿತ್ತು ಅಂತ ಹೇಳ್ಬೋದು. ಅದನ್ನು ಕ್ಯಾಬಿನೆಟ್ ಆಯೋಗ ನೋಡಿ. ಕ್ಯಾಬಿನೆಟ್ ಆಯೋಗ ಮಾರ್ಚ್ 24, 1946ರಂದು ಭಾರತಕ್ಕೆ ಬಂದಿತ್ತು. ಇನ್ನು ಕ್ಯಾಬಿನೆಟ್ ಆಯೋಗ ಮಾರ್ಚ್ 24, 1946ರಂದು ಭಾರತಕ್ಕೆ ಬಂದಿತ್ತು. ಈ ಆಯೋಗದ ಶಿಫಾರಸಿನ ಮೇರೆಗೆ ಭಾರತ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಹೇಳ್ಬೋದು. ಕ್ಯಾಬಿನೆಟ್ ಆಯೋಗದ ಸದಸ್ಯರುಗಳು ಲಾರ್ಡ್ ಫೆಥಿ ಕ್ಲಾರೆನ್ಸ್ ಅವರು, ಸ್ಟಾಫರ್ಡ್ ಕ್ರಿಪ್ಸ್, A.V. ಅಲೆಕ್ಸಾಂಡರ್ ಅವರು 3 ಇದರದ ಸದಸ್ಯರುಗಳಾಗಿದ್ದರು. ಇವರು ತಮ್ಮ ಒಂದು ಜ್ಞಾನದ ಆಧಾರದ ಮೇಲೆ ನಮ್ಮ ಭಾರತದ ರಾಜಕೀಯ ಸಮಸ್ಯೆಗಳಿಗೆ ಒಂದು ಬಗೆಹರಿಸುವ ಮೂಲಕ ತಮ್ಮ ಒಂದು ನಿಯೋಗವನ್ನು ಸಂಪೂರ್ಣವಾಗಿ ಯಶಸ್ಸು ಗಳಿಸಿದರು ಅಂತ ಹೇಳ್ಬೋದು. ಈ ಆಯೋಗವು ಮೇ 16, 1946ರಂದು ಶಿಫಾರಸು ಸಲ್ಲಿಸಿತು. 1946 ಮೇ 16ರಂದು ಒಂದು ಶಿಫಾರಸನ್ನು ಸಲ್ಲಿಸಿತು. ಆ ಶಿಫಾರಸಿನ ಮೇರೆಗೆ ಏನೇನು ಅದು ಒಂದು ಶಿಫಾರಸುಗಳನ್ನು ಸಲ್ಲಿಸಿದಂತೂ ಇಲ್ಲಿ ನೋಡಿ. ಅದು ಸಲ್ಲಿಸಿದ ಶಿಫಾರಸುಗಳು ನೋಡಿ ಇಲ್ಲಿವೆ. ಕ್ಯಾಬಿನೆಟ್ ಆಯೋಗದ ಶಿಫಾರಸುಗಳು: ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿತ್ತು. ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿತ್ತು. ಒಟ್ಟು ಸದಸ್ಯರ ಸಂಖ್ಯೆ 389 ಎಂದು ಸೂಚಿಸಿತು. 296 ಸ್ಥಾನಗಳು ಬ್ರಿಟಿಷ್ ಇಂಡಿಯಾ 11 ಗವರ್ನರ್ ಪ್ರಾಂತ್ಯಗಳಿಂದ, 93 ಸದಸ್ಯರು ದೇಶೀಯ ಸಂಸ್ಥಾನದಿಂದ ಆಯ್ಕೆಯಾಗಬೇಕೆಂದು ತಿಳಿಸಿತು. 296 ಸ್ಥಾನಗಳು ಬ್ರಿಟಿಷ್ ಇಂಡಿಯಾ 11 ಗವರ್ನರ್ ಪ್ರಾಂತ್ಯಗಳಿಂದ ಮತ್ತು 93 ಸದಸ್ಯರುಗಳು ತಮ್ಮ ಒಂದು ಏನು ಕೇಂದ್ರೀಯ ಪ್ರಾಂತ್ಯ ಇರ್ತವೆ ದೇಶೀಯ ಸಂಸ್ಥಾನದಿಂದ ಆಯ್ಕೆ ಆಗಬೇಕಂತ ಅದು ಒಂದು ಸೂಚನೆಯನ್ನು ತಿಳಿಸಿತು. ಅದಾದಮೇಲೆ ಬ್ರಿಟಿಷ್ ಭಾರತ ಗವರ್ನರ್ ಪ್ರಾಂತ್ಯದಿಂದ ಚುನಾಯಿತ ಸದಸ್ಯರು ನೇಮಕಗೊಳ್ಳಬೇಕಾಗಿತ್ತು, ಆದರೆ ದೇಶೀಯ ಸಂಸ್ಥಾನದಿಂದ ನಾಮನಿರ್ದೇಶನ ಆದರು. ಇನ್ನು ಬ್ರಿಟಿಷ್ ಭಾರತ ಗವರ್ನರ್ ಪ್ರಾಂತ್ಯದಿಂದ ಚುನಾಯಿತ ಸದಸ್ಯರು ನೇಮಕ ಆಗಬೇಕಿತ್ತು. ಆದರೆ ಏನಾಯ್ತಪ್ಪ ಅಂದರೆ ಇಲ್ಲಿ ನಮ್ಮ ದೇಶೀಯ ಸಂಸ್ಥಾನದಿಂದ ರಾಜರುಗಳು ತಮ್ಮ ಹಕ್ಕನ್ನು ಚಲಾವಣೆಯನ್ನು ಮಾಡಿದರು. ಯಾವ ರೀತಿಪ್ಪ ಅಂದರೆ ಆ ರಾಜರುಗಳಿಗೆ ಯಾರು ತಮ್ಮ ಒಂದು ವ್ಯಕ್ತಿ ಉತ್ತಮ ಅಥವಾ ಬುದ್ಧಿವಂತ, ಅವರಿಗೆ ನಿಯರೆಸ್ಟ್ ಆಗಿರ್ತಾರೋ, ಅವರಿಗೆ ಯಾವ ವ್ಯಕ್ತಿ ಒಂದು ಉತ್ತಮ ಅನಿಸ್ತಾರೋ ಆ ವ್ಯಕ್ತಿಯನ್ನು ತಮ್ಮ ಒಂದು ನಾಮ ನಿರ್ದೇಶನದ ಮೂಲಕ ಈ ವ್ಯಕ್ತಿ ಆಗಬೇಕು, ಈ ವ್ಯಕ್ತಿ ಮಂತ್ರಿ ಆಗಬೇಕು, ಈ ವ್ಯಕ್ತಿ ಯಾವುದೇ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಆ ವ್ಯಕ್ತಿಯ ಹೆಸರು ತಗೋತಿದ್ರು, ಆ ವ್ಯಕ್ತಿಗೆ ತನ್ನ ಒಂದು ಸ್ಥಾನವನ್ನು ಕೊಡ್ತಿರೋ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ ಆಗಿದೆ. ಬ್ರಿಟಿಷ್ ಭಾರತ ಗವರ್ನರ್ ಪ್ರಾಂತ್ಯದಿಂದ ಚುನಾಯಿತ ಆಗಬೇಕಾಗಿತ್ತು, ಆದರೆ ದೇಶೀಯ ಸಂಸ್ಥಾನದಿಂದ ನಾಮನಿರ್ದೇಶನ ಆಯಿತು ಅಂತ ಹೇಳ್ಬೋದು. ಬ್ರಿಟಿಷ್ ಇಂಡಿಯಾದ 11 ಗವರ್ನರ್ ಪ್ರಾಂತ್ಯದಿಂದ ನೇಮಕವಾದ 296 ಜನ ಸದಸ್ಯರಲ್ಲಿ 292 ಜನ ಸದಸ್ಯರು 11 ಗವರ್ನರ್ ಪ್ರಾಂತ್ಯದಿಂದ, ಉಳಿದ 4 ಸದಸ್ಯರು ಚೀಫ್ ಕಮಿಷನ್ ಪ್ರಾಂತ್ಯದಿಂದ ಆಯ್ಕೆಯಾದರು ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಏನಿದೆ ಆ ನಾಲ್ಕು ಚೀಫ್ ಕಮಿಷನ್ ಪ್ರಾಂತ್ಯಗಳು ನೋಡಿ: ಅಜ್ಮೀರ, ಬಲೂಚಿಸ್ತಾನ್, ದೆಹಲಿ ಮತ್ತು ಕೊಡಗುದ ಕೂರ್ಗ್ ಅಂತ ಹೇಳ್ಬೋದು. ಅದಾದಮೇಲೆ ಇಲ್ಲಿ 11 ಗವರ್ನರ್ ಪ್ರಾಂತ್ಯಗಳು: ಬೆಂಗಾಲ್ ಯುನೈಟೆಡ್ ಪ್ರಾಂತ್ಯ, ಮದ್ರಾಸ್, ಬಿಹಾರ್, ಪಂಜಾಬ್, ಬಾಂಬೆ ಕೇಂದ್ರೀಯ ಪ್ರಾಂತ್ಯ, ಅಸ್ಸಾಂ, ಒರಿಸ್ಸಾ, ಸಿಂಧ್ ವಾಯುವ್ಯ ಗಡಿ. ಅಲ್ಲಿ ಎಷ್ಟೆಷ್ಟು ಜನಗಳು ಆಯ್ಕೆ ಆದ್ರೆ ಅಂತ ನೋಡಿ, ಇಲ್ಲಿ 66 ಜನ ಬೆಂಗಾಲ್ ಪ್ರಾಂತ್ಯದಿಂದ, 55 ಜನ ಯುನೈಟೆಡ್ ಪ್ರಾಂತ್ಯದಿಂದ, 49 ಜನ ಮದ್ರಾಸ್ ಪ್ರಾಂತ್ಯದಿಂದ, ಬಿಹಾರಿಂದ 36, 28 ಪಂಜಾಬಿಂದ, 21 ಬಾಂಬೆಯಿಂದ, 17 ಕೇಂದ್ರೀಯ ಪ್ರಾಂತ್ಯದಿಂದ, ಅಸ್ಸಾಮಿಂದ 10, ಒರಿಸ್ಸಾದಿಂದ 9, ಸಿಂಧಿಂದ 4, ಗಡಿ ಪ್ರಾಂತ್ಯದಿಂದ ವಾಯುವ್ಯ ಗಡಿ ಪ್ರಾಂತ್ಯದಿಂದ ಕೇವಲ 5 ಜನ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯ ಆಗುತ್ತೆ. ತಮಗೇನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸಂವಿಧಾನದ ಬಗ್ಗೆ ಅರಿಯಲು ಇಚ್ಛಿಸಿದರೆ ಈ ಒಂದು ವಿಡಿಯೋನ ಅವರಿಗೆ ಪ್ರೊವೈಡ್ ಮಾಡಿ, ಹಾಗೂ ಯಾರು ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ತಮ್ಮ ಒಂದು ಈ ವಿಡಿಯೋನು ಪ್ರೊವೈಡ್ ಮಾಡಿ ಅಂತ ಹೇಳ್ತಾ, ಯಾರು ಇನ್ನು ಹೈಸ್ಕೂಲ್ ಶಾಲೆಗಳಲ್ಲಿ ಒಂದು ಸಂವಿಧಾನದ ಬಗ್ಗೆ ಅವರಿಗೆ ಅಷ್ಟೊಂದು ಅರಿವಿರಲ್ಲ, ಅವರು ಟೀಚರ್ಸ್ ಪಾಠ ಮಾಡಿದ ಕೂಡ ಅವರಿಗೆ ಅಷ್ಟೊಂದು ಅರ್ಥ ಆಗಲ್ಲ, ತಮ್ಮ ಒಂದು ಅಣ್ಣ ತಮ್ಮ ಯಾರಾದರೂ ಸ್ನೇಹಿತರಿದ್ದರೆ ಅವ್ರಿಗೂ ಕೂಡ ಹೆಚ್ಚಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಅಥವಾ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ, ನಾವು ಮುಂದಿನ ವೀಡಿಯೋದಲ್ಲಿ ಆ ಒಂದು ತಪ್ಪನ್ನು ಸರಿಪಡಿಸ್ಕೊಳ್ತೇವೆ ಅಂತ ಹೇಳ್ತಾ, ಅದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದ್ರಿಂದ ನಮಗೆ ಒಂದು ಮುಂದಿನ ವೀಡಿಯೋ ಮಾಡಲು ಒಂದು ಹುಮ್ಮಸ್ಸು ಬರುತ್ತೆ. ಅದೇ ರೀತಿಯಾಗಿ ತಮಗೂ ಕೂಡ ನಮ್ಮ ಒಂದು ಚಾನಲಿಂದ ಯಾವ ವಿಷಯಗಳು ತಿಳ್ತವೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಅದೇ ಹಾಗೆ ಧನ್ಯವಾದಗಳು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.